ನಮಸ್ಕಾರ, ನಿಮಗೆಲ್ಲರಿಗೂ ದಿಶು ಹೋಮ್ ಕಿಚನಿಗೆ ಸ್ವಾಗತ. ಇವತ್ತು ನಾವು ಚಿಕನ್ ರೆಸಿಪಿ ಒಂದನ್ನು ಟ್ರೈ ಮಾಡೋಣ. ಕಡಿಮೆ ಮಸಾಲೆ ಬಳಸಿ ಯಾರಿಗೆಲ್ಲ ಟೇಸ್ಟಿಯಾದ ಚಿಕನ್ ರೆಸಿಪಿನ ಟ್ರೈ ಮಾಡಲಿಕ್ಕಿದೆ ನೋಡಿ, ಅವರು ಖಂಡಿತವಾಗಿಯೂ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ನಾವಿವತ್ತು ಮಾಡ್ತಾ ಇದ್ದೇವೆ ಲೆಮನ್ ಪೆಪ್ಪರ್ ಚಿಕನ್. ಹಾಗಾದರೆ ಬನ್ನಿ ರೆಸಿಪಿನ ನಾವೀಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 1 kg ಆಗುವಷ್ಟು ಚಿಕನನ್ನು ಕ್ಲೀನ್ ಮಾಡಿ ತಂದಿದ್ದೇನೆ. ಇದರಲ್ಲಿ ಒಂಚೂರು ನೀರು ಕೂಡ ಇರಬಾರ್ದು. ಮೊದಲಿಗೆ ನಾವಿದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡಲಿಕ್ಕೆ ಇಲ್ಲ. 2 ಮಸಾಲೆ ಇದ್ದರೆ ಈ ರೆಸಿಪಿನ ನಾವು ಟ್ರೈ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಲಿಂಬೆಹಣ್ಣಿನ ರಸ, 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಇಷ್ಟು ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲೆ ಮೊಸರು ಎಲ್ಲ ಕೋಳಿ ಜೊತೆ ಚೆನ್ನಾಗಿ ಬೆರೆಯೋ ಥರ ನಾವಿದನ್ನು ಮಿಕ್ಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಇದನ್ನು ಕವರ್ ಮಾಡಿ 1 ಗಂಟೆವರೆಗೂ ರೆಸ್ಟ್ ಮಾಡಲಿಕ್ಕೆ ಇಡಿ. ಬೇಗ ಮಾಡಬೇಕಂತ ಇದ್ದರೆ ಅರ್ಧ ಗಂಟೆ ರೆಸ್ಟ್ ಮಾಡಿದರೆ ಸಾಕು. ಚಿಕನ್ ಮ್ಯಾರಿನೇಟ್ ಮಾಡಿ 1 ಅವರ್ ಆಗಿದೆ. ಈಗ ಒಂದು ಬಾಣಲೆನ ಬಿಸಿಗಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇದಕ್ಕೆ ನಾವೀಗ ಕೆಲವೊಂದು ಮಸಾಲೆಗಳನ್ನು ಸೇರಿಸ್ಕೋಬೇಕು. 2 ಬಿರಿಯಾನಿ ಎಲೆ, 4 ಲವಂಗ, 2 ಏಲಕ್ಕಿ, 2 ಚಕ್ಕೆ, 1 ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಬಡೆಸೊಂಪು. ಎಣ್ಣೆ ಬಿಸಿಯಾದ ಹಾಗೆ ಎಲ್ಲ ಮಸಾಲೆಗಳನ್ನು ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸೆಕೆಂಡುಗಳವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಫ್ರೈ ಆದ ನಂತರ ಮ್ಯಾರಿನೇಟ್ ಮಾಡಿರುವ ಎಲ್ಲ ಚಿಕನ್ ಪೀಸಸ್ಗಳನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಬರೀ ಚಿಕನ್ ಪೀಸಸ್ಗಳನ್ನು ಹಾಕಿದರೆ ಸಾಕು, ಮೊಸರನ್ನು ಸೇರಿಸೋಕ್ಕೆ ಹೋಗಬೇಡಿ. ಉಳಿದಿರೋ ಮೊಸರನ್ನು ಆಮೇಲೆ ಯಾವಾಗ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು 3 ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. 3 ನಿಮಿಷ ಆದ ನಂತರ ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ 3 ನಿಮಿಷದವರೆಗೆ ಫ್ರೈ ಮಾಡ್ಕೊಳ್ಳಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಡಿ. ನಾವು ಚಿಕನನ್ನು ಮೊಸರಲ್ಲಿ ಮ್ಯಾರಿನೇಟ್ ಮಾಡಿರೋದ್ರಿಂದ ಇದು ಬೇಯುವಾಗ ಮೊಸರು ನೀರನ್ನೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸೈಡ್ 3 ನಿಮಿಷ, ಇನ್ನೊಂದು ಸೈಡ್ 3 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಒಳ್ಳೆ ರೀತಿಯಲ್ಲಿ 2 ಸೈಡ್ ಕೂಡ ಫ್ರೈ ಆಗಿದೆ. ಮ್ಯಾರಿನೇಟ್ ಮಾಡಿರುವ ಚಿಕನ್ ಪೀಸನ್ನು ಹಾಕಿ ಆದಮೇಲೆ ಉಳಿದಿರುವ ಮೊಸರನ್ನು ಈಗ ನಾವಿದಕ್ಕೆ ಸೇರಿಸ್ಕೋಬೇಕು. ನಾನಿಲ್ಲಿ ಒಂಚೂರು ನೀರನ್ನು ಯೂಸ್ ಮಾಡ್ತಾ ಇಲ್ಲ. ಆಲ್ರೆಡಿ ಚಿಕನ್ ತುಂಬ ನೀರನ್ನು ಬಿಟ್ಕೊಂಡಿರೋದ್ರಿಂದ ಇಲ್ಲಿ ನಾನು ನೀರನ್ನು ಸ್ವಲ್ಪ ಕೂಡ ಯೂಸ್ ಮಾಡ್ತಾ ಇಲ್ಲ. ಇದು ಬರೀ ಮೊಸರಲ್ಲೇ ಚೆನ್ನಾಗಿ ಬೇಯಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಚ್ಚಳ ಮುಚ್ಚಿ 15ರಿಂದ 20 ನಿಮಿಷದವರೆಗೂ ಇದನ್ನು ಕುಕ್ ಮಾಡ್ಕೊಳ್ಳಿ. ಚಿಕನ್ ಬೇಯ್ತಾ ಇರಲಿ. ಈಗ ನಾವು ಇದಕ್ಕೆ ಬೇಕಾಗಿರುವ ಕಾರ್ನ್ಫ್ಲೋರ್ ಮಿಕ್ಸರ್ ಒಂದನ್ನು ರೆಡಿ ಮಾಡಿಕೊಳ್ಳುವ. ಸಣ್ಣ ಬೌಲಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿಕೊಂಡು ಲಂಪ್ಸ್ ಇಲ್ಲದಂತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನೀಗ ಸೈಡಲ್ಲೇ ಇಟ್ಕೊಳ್ಳುವ. ಮುಂದಕ್ಕೆ ಯಾವಾಗ ಬೇಕು ಅಂತ ನಾನು ಹೇಳ್ತೇನೆ. ಚಿಕನ್ ಬೇಯಲಿಟ್ಟು 15 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೇನೆ. ಇದರಲ್ಲಿ ಮೊಸರು ಹಾಕಿರೋದ್ರಿಂದ ಕೋಳಿ ಮತ್ತು ಮೊಸರು ಎಲ್ಲ ಸೇರಿ ನೀರನ್ನು ತುಂಬ ಬಿಟ್ಕೊಂಡಿದೆ. ಕೋಳಿ ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಕೂಡ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕಿ ಇಲ್ಲಿ ನಾನು ಪೆಪ್ಪರ್ ಸೀಡ್ಸನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಪೆಪ್ಪರ್ ಸೀಡ್ಸ್ ಇಲ್ಲ ಅಂದರೆ ಅಂಗಡಿಗಳಲ್ಲಿ ರೆಡಿಮೇಡಾಗಿ ಸಿಗುವ ಪೆಪ್ಪರ್ ಪೌಡರನ್ನು ಯೂಸ್ ಮಾಡ್ಕೋಬಹುದು. ಇದಕ್ಕೆ 3 ಕಾಯಿ ಮೆಣಸು, ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ಜಾಸ್ತಿ ಬೇಕಿದ್ದರೆ ನೀವು ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂಚೂರು ಕೂಡ ನೀರನ್ನು ಯೂಸ್ ಮಾಡದೆ ನಾವಿಲ್ಲಿ ಬರೀ ಮೊಸರಿಂದ ಚಿಕನನ್ನು ಬೇಯಿಸ್ಕೊಳ್ತಾ ಇದ್ದೇವೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡ್ಕೊಳ್ಳಿ. ಈಗ ನಾವು ರೆಡಿ ಮಾಡಿಟ್ಟಿರುವ ಕಾರ್ನ್ಫ್ಲೋರ್ ಮಿಕ್ಸರನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಕೋಳಿ ಮತ್ತು ಮೊಸರು ಬೇಯುವಾಗ ಜಾಸ್ತಿ ನೀರನ್ನು ಬಿಟ್ಟಿರುತ್ತೆ ಅಲ್ವಾ. ನಾವು ಈ ಕಾರ್ನ್ಫ್ಲೋರ್ ಮಿಕ್ಸರನ್ನು ಸೇರಿಸೋದ್ರಿಂದ ಗ್ರೇವಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಕಾರ್ನ್ಫ್ಲೋರ್ ಮಿಕ್ಸರ್ ಹಾಕಿದ ಮೇಲೆ ಗ್ರೇವಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗಿದೆ.
ಕಾರ್ನ್ಫ್ಲೋರ್ ಹಾಕಿದ ನಂತರ ಪುನಃ ಇದನ್ನು 2 ನಿಮಿಷದವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ನಾವಿದಕ್ಕೆ ಲಿಂಬೆಹಣ್ಣನ್ನು ಈ ರೀತಿ ಸ್ಲೈಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ನಾವು ಮೊದಲೇ ಹಾಕೋಕ್ಕೆ ಹೋಗಬಾರ್ದು. ಚಿಕನ್ ಎಲ್ಲ ಒಳ್ಳೆ ರೀತಿಯಲ್ಲಿ ಕುಕ್ ಆದ ನಂತರ ಇದನ್ನು ನಾವು ಸೇರಿಸ್ಕೋಬೇಕು. ಲೆಮನ್ ಸ್ಲೈಸಸ್ಗಳನ್ನು ಮೊದಲೇ ಹಾಕೋದ್ರಿಂದ ಅದರಲ್ಲಿರುವ ಸಿಪ್ಪೆ ಕಹಿನ ಬಿಟ್ಕೊಳ್ಳುತ್ತೆ. ಇದಕ್ಕೋಸ್ಕರ ನಾವು ಚಿಕನ್ ಒಳ್ಳೆ ರೀತಿಯಲ್ಲಿ ಬೆಂದು ಆದ ನಂತರ ಕೊನೆಯದಾಗಿ ಇದನ್ನು ಸೇರಿಸ್ಕೊಂಡು 1 ನಿಮಿಷದವರೆಗೂ ಇದನ್ನು ಕುಕ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಜಾಸ್ತಿ ಮಸಾಲೆಗಳನ್ನು ಯೂಸ್ ಮಾಡದೆ ಕಡಿಮೆ ಟೈಮಲ್ಲಿ ಒಳ್ಳೆ ಚಿಕನ್ ರೆಸಿಪಿನ ಟ್ರೈ ಮಾಡಬೇಕು ಅಂದರೆ ನೀವು ಖಂಡಿತವಾಗಿಯೂ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಲೇಬೇಕು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.